ಇವತ್ತಿಗೆ ಕರೆಕ್ಟ್ ಆಗಿ ಒಂದು ತಿಂಗಳಾಯ್ತು, ಒಂದು ತಿಂಗಳು ಆದ್ರೂ ಕೂಡ ಯಾರು ಸರಿಯಾಗಿ ಏನ್ ನಡೀತು, ಏನ್ ನಡೀತಾ ಇದೆ, ಮುಂದೆ ಏನಾಗ್ಬೇಕು ಅನ್ನೋ ವಿಷಯನ ಯಾರು ಕೂಡ ಹೇಳ್ತಾನೆ ಇಲ್ವೇ. ಪವಿತ್ರ ಗೌಡ ಅವ್ರಿಗೆ ದರ್ಶನ್ ಫ್ಯಾನ್ಸ್ ಅವರು ತುಂಬಾ ಜನ ಬ್ಯಾಡ್ ಆಗಿ ಕಮೆಂಟ್ಸ್ ಹಾಕಿದ್ದಾರೆ, ತುಂಬಾ ಜನ. ಅದ್ರಲ್ಲಿ ಈ ರೇಣುಕಾ ಸ್ವಾಮಿನೂ ಕೂಡ ಒಬ್ಬ. ಅಷ್ಟೂ ಜನರನ್ನೆಲ್ಲ ಬಿಟ್ಬಿಟ್ಟು ಇವನು ಒಬ್ಬನ್ನೇ ಎತ್ತಾಕೊಂಡೋಗಿ ಮುಗಿಸಿದ್ದಾರೆ ಅಂದ್ರೆ ಅವನು ಇನ್ಯಾವ ರೀತಿ ಮೆಸೇಜ್ ಹಾಕಿದ್ದ ಅವ್ರಿಗೆ, ಯಾವ ರೀತಿ ತಿಕ್ಲಿಡಿಯೋ ರೇಂಜ್ಗೆ, ಯಾವ ರೀತಿ ಪಿತ್ತ ನೆತ್ತಿ ಏರೋ ರೇಂಜ್ಗೆ ಮೆಸೇಜ್ ಹಾಕಿದ ಅಂತ ನೀನೇ ಅರ್ಥ ಮಾಡ್ಕೊ. ಲಾಜಿಕ್ ಪಾಯಿಂಟ್ ಇದು. ತಮ್ನೇಲ್ ನೋಡ್ಕೊಂಡು ಈ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಏನಾಗಿರಬಹುದು ಅಂತ 200% ಕ್ಲಾರಿಟಿ ಕೊಡ್ತೀನಿ ಅಂತ ತಿಳ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮನ್ನ ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ. ಆಕ್ಚುಲ್ ಆಗಿ ಕ್ಲಿಯರ್ ಕಟ್ ಆಗಿ ಏನ್ ನಡೀತು, ಏನ್ ನಡೆದಿದೆ, ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ನಾನು 200% ಕರೆಕ್ಟ್ ಆಗಿ ಅಲ್ಲೇ ನಿಂತ್ಕೊಂಡು ನೋಡಿರೋ ಅಂತರ ಬ್ರೇಕ್ ಡೌನ್ ಮಾಡ್ತೀನಿ. ಈ ದರ್ಶನ್ ಅವ್ರ ಕೇಸ್ನ ಶುರು ಮಾಡೋಣ. ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಕರೆಕ್ಟ್ ಆಗಿ ಒಂದು ತಿಂಗಳಾಯ್ತು, ನ್ಯೂಸ್ ಚಾನೆಲ್ ಅವರೆಲ್ಲ ಹಾಕೊಂಡು ಎಳ್ದು ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ಬಿಟ್ಟಿರ್ತದೆ. ಅದನ್ನೆಲ್ಲ ನೋಡಿದ್ಮೇಲೆ ನಾನು ಅದನ್ನೆಲ್ಲ ಮತ್ತೆ ರಿಪೀಟ್ ಮಾಡಿ ನಿಮ್ಗೆ ತಲೆ ಅಂತೂ ಕೆಡ್ಸೋದಿಲ್ಲ. ಮೊದ್ಲೇ ಹೇಳದ್ನಲ್ಲ ಏನ್ ನಡೀತೋ, ಏನ್ ನಡೀತಾ ಇದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ತಿಳಿಸ್ತೀನಿ. ಬನ್ನಿ. ಕೆಲವು ವರ್ಷಗಳ ಹಿಂದೆ ಪವಿತ್ರ ಗೌಡ ಅವರು ಕೆಲವೊಂದಷ್ಟು ಪೋಸ್ಟ್ ಗಳನ್ನ ರಿಲೀಸ್ ಮಾಡ್ತಾರೆ ಅವ್ರ ಅಕೌಂಟ್ ಅಲ್ಲೇ. ದರ್ಶನ್ ಸರ್ ಜೊತೆಗಿರುವಂತ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಅವರೇ ಲೀಕ್ ಮಾಡ್ಬಿಡ್ತಾರೆ, ಅಫಿಷಿಯಲ್ ಆಗಿ ಅವ್ರ ಅಕೌಂಟ್ ಇಂದಾನೆ ಲೀಕ್ ಮಾಡ್ಬಿಡ್ತಾರೆ. ಅದನ್ನ ನೋಡಿದಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಸ್ವಲ್ಪ ಡಿಪ್ರೆಷನ್ ಆಗ್ತಾರೆ. ತಿರ್ಗ ಫ್ಯಾನ್ಸ್ ಗಳು ಕೂಡ ಅದನ್ನ ನೋಡ್ಬಿಟ್ಟು ತುಂಬಾ ರೊಚ್ಚಿಗೆದ್ದು ಪವಿತ್ರ ಗೌಡ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ ಗಳನ್ನ ಹಾಕ್ಬಿಡ್ತಾರೆ. ನಮ್ಮ ಅಣ್ಣ ಅದಕ್ಕೆ ಮಧ್ಯೆ ಬಂದ್ಬಿಟ್ಟು ನೀನು ಕೊಡಿಸ್ತಾ ಇದೀಯ, ಅವ್ರ ಫ್ಯಾಮಿಲಿಯನ್ನು ನಾಶ ಮಾಡಕ್ ನೋಡ್ತಿದ್ಯಾ, ಹಂಗೆ ಹಿಂಗೆ ಅನ್ಬಿಟ್ಟು ಕೆಟ್ಟದಾಗೆಲ್ಲ ಮೆಸೇಜ್ ನ ಹಾಕ್ತಾರೆ. ಅದು ಕೆಲವು ವರ್ಷಗಳಿಂದ ನಡೆದಿರೋ ಮ್ಯಾಟ್ರು. ಈಗಲೂ ಕೂಡ ಅದು ಫಾಲೋ ಆಗ್ತಾ ಇದೆ ಅಂತ ನಮ್ಗೆ ಈ ರೇಣುಕಾ ಸ್ವಾಮಿ ಅವರಿಂದಾನೇ ಗೊತ್ತಾಗಿರೋದು. ಅಷ್ಟು ಜನ ಫ್ಯಾನ್ಸ್ ಗಳು ಆ ಲೆವೆಲ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಕೂಡ ಇವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಈ ರೇಣುಕಾ ಸ್ವಾಮಿನೇ ಯಾಕೆ ತಾಕೊಂಡ್ ಬಂದ್ರು, ಇವನನ್ನೇ ಯಾಕೆ ಮರ್ಡರ್ ಮಾಡಿದ್ರು ಅಂತ ನಿಮ್ಗೆ ಲಾಜಿಕ್ ಆಗಿ ಅರ್ಥ ಮಾಡಿಸ್ತೀನಿ. ಸಪೋಸ್ ಒಂದು ಸೊಳ್ಳೆ ಬಂದು ಕಡಿತು, ಚಟೀರ್ ಅಂತ ಹೊಡ್ಕೊಂಡು ಸಾಯಿಸ್ ಬಿಸಾಕ್ಬಿಡ್ತೇವೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇನೆ. 1000 ಸೊಳ್ಳೆಗಳು ಬಂದು ಕಡ್ದಿದಾವೆ, ಏನು ಮಾಡಕ್ಕಾಗಿಲ್ಲ. ಅವರು ರ್ಯಾಂಡಮ್ ಆಗಿ ಒಂದೇ ಒಂದು ಸೊಳ್ಳೆ ಜೋರಾಗಿ ಕಚ್ಚಿಬಿಟ್ಟಿದೆ, ಚಟೀರ್ ಅಂತ ಹೊಡ್ಕೊಂಡ್ಬಿಟ್ಟವ್ರೆ, ಸೊಳ್ಳೆ ಸತ್ತೋಗ್ಬಿಟ್ಟಿದೆ. ಅದು ಬೇರೆ ಯಾರು ಅಲ್ಲ, ರೇಣುಕಾ ಸ್ವಾಮಿನೇ. ಸುಮ್ನೆ ಯಾರು ಹೊಡ್ಕೊಳ್ಳೋದಕ್ ಹೋಗಲ್ಲ, ಸೊಳ್ಳೆ ಕಡಿದ್ರೆ ಮಾತ್ರ ಹೊಡ್ಕೋತಾರೆ ಅಲ್ವಾ. ಅದೇ ರೀತಿ ರೇಣುಕಾ ಸ್ವಾಮಿ ಅವರು ಜೋರಾಗಿ ಏನೋ ಕಚ್ಚಿದ್ದಾರೆ. ಆದ್ರೆ ಏನು ಅಂತ ವಿಷಯ ಇದುವರೆಗೂ ಅಫಿಷಿಯಲ್ ಆಗಂತೂ ಎಲ್ಲೂ ರಿವೀಲ್ ಆಗಿಲ್ಲ. ಬಟ್ ಅವ್ರು ಮೆಸೇಜ್ ಮಾಡಿರೋದಂತೂ ಪಕ್ಕ. ಈ ಲಾಜಿಕ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಅಂಡ್ ಗ್ಯಾಂಗ್ ಅವರು ಎಲ್ಲಾರನ್ನು ಬಿಟ್ಬಿಟ್ಟು ಇವನನ್ನೇ ಎತ್ತಾಕೊಂಡು ಬಂದವ್ರೆ, ಇವನನ್ನೇ ಏನೋ ಮಾಡವ್ರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವನಿಂದ ಏನೋ ಒಂದು ಸ್ಟ್ರಾಂಗ್ ಆಗಿ ಕಡ್ದಿದೆ, ಹಾಕೊಂಡು ಹೊಡೆದವ್ರೆ. ಅರ್ಥ ಆಯ್ತಲ್ಲ, ಇದು ಲಾಜಿಕ್ ಪಾಯಿಂಟ್. ಫಸ್ಟ್ ತಪ್ಪು ಮಾಡಿರೋದು ರೇಣುಕಾ ಸ್ವಾಮಿ ಅವರು. ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ಇದುವರೆಗೂ ಎಲ್ಲೂ ರಿವೀಲ್ಡ್ ಆಗಿಲ್ಲ. ರಿವೀಲ್ಡ್ ಆಗ್ಬೇಕಾದ್ರೆ ಅವ್ರ ಮೊಬೈಲ್ ಫೋನ್ ಸಿಗ್ಲೇಬೇಕು. ಸರ್ಚಿಂಗ್ ಅಲ್ಲಿ ಇನ್ನೂ ಇದಾರೆ, ಸಿಗುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಮೊದಲನೇ ತಪ್ಪು ರೇಣುಕಾ ಸ್ವಾಮಿಯಿಂದ ಆಗಿದೆ. ಇದಕ್ಕೆಲ್ಲ ಕಾರಣ ಅವರೇನೆ. ಇನ್ನು ಎರಡನೇ ವಿಷಯ ಕಡೆ ಬರೋದಾದ್ರೆ ದರ್ಶನ್ ಅವರು ಗೂಗಲ್ ಹೋಗ್ಬಿಟ್ಟು ಗೂಗಲ್ ನ ಸರ್ಚ್ ಮಾಡಿದ್ರು ಕೂಡ ಪವಿತ್ರ ಗೌಡ ಅಂಡ್ ದರ್ಶನ್ ಇವರಿಬ್ರು ಏನು ಅಂತ ಕೇಳಿದ್ರೆ ಆ ಗೂಗಲ್ ಹೇಳ್ತಾ ಇದೆ ಈಸ್ ಅ ಸೆಕೆಂಡ್ ವೈಫ್ ಅಂತ. ಅವ್ರಿಗೂ ಕೂಡ ಕನ್ಫರ್ಮ್ ಆಗೋಗಿದೆ ಅಂತ ಅರ್ಥ ಆಯ್ತು. ಈಗ ಕ್ಲಾರಿಟಿ ಕಡೆ ಬಂದ್ಬಿಡೋದಾದ್ರೆ ದರ್ಶನ್ ಗ್ಯಾಂಗ್ ಗಳವರೆಲ್ಲ ಅಪ್ರೂವಲ್ ಆಗಿದ್ದಾರೆ. ಇದೆಲ್ಲ ಆಗಿರೋದು ದರ್ಶನ್ ಅವ್ರ ಮುಂದೆನೆ ಅಂತ. ಆದ್ರೆ ದರ್ಶನ್ ಅವ್ರು ಹೇಳ್ತಾ ಇರೋದು ನಾನ್ ಬಂದಿದ್ದೆ, ಅವ್ನಿಗೆ ಈ ರೀತಿ ಎಲ್ಲ ಮಾಡ್ಬೇಡಪ್ಪ ಹಂಗೆ ಹಿಂಗೆ ಅನ್ಬಿಟ್ಟು ಹೇಳ್ಬಿಟ್ಟು ಓಟೋಗ್ಬಿಟ್ಟೆ ಅಂತ ಅವ್ರು ಹೇಳ್ತಾ ಇರೋದು. ಈ ಸ್ಟೇಟ್ಮೆಂಟ್ ಕೂಡ ಸಿಗ್ತಾ ಇದೆ. ಇಲ್ಲಿ ಇನ್ನೊಂದು ಲಾಜಿಕ್ ಪಾಯಿಂಟ್ ಇದೆ. ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಿದ್ರೆ ಓ ಪಕ್ಕ ಇದು ದರ್ಶನ್ ಅವರೇ ಮಾಡಿರಬಹುದು ಅಂತ ಕನ್ಫರ್ಮ್ ಆಗೋಗ್ಬಿಡ್ತದೆ. ಇದನ್ನ ನಾನು ಕರೆಕ್ಟ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದರ್ಶನ್ ಪವಿತ್ರ ಗೌಡ ಇಬ್ರು ಲವರ್ಸ್. ಪವಿತ್ರ ಗೌಡಗೆ ಒಬ್ಬ ಕಮೆಂಟ್ ಹಾಕಿದ್ದಾನೆ, ಅದನ್ನ ನೋಡ್ಕೊಂಡು ಎಕ್ಸಾಂಪಲ್ ನಾನೇ ದರ್ಶನ್ ಅಂತ ಅನ್ಕೊಳ್ಳಿ. ನಾನ್ ದರ್ಶನ್ ಅಲ್ಲ, ನನಗೆ ಗೊತ್ತು. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನ್ ದರ್ಶನ್, ಪವಿತ್ರ ಗೌಡ ಅಂತ ಒಬ್ಳು ಇರ್ತಾಳೆ, ನನ್ ಲವರ್. ಅವಳಿಗೆ ಯಾವನೋ ಒಬ್ಬ ಕೆಟ್ಟದಾಗ ಕಮೆಂಟ್ ಮಾಡ್ದ ಅಂದ್ರೆ ನಾನು ಲವರ್ ಆಗಿ ಇದ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ನಿಂಗೆ ಅರ್ಥ ಆಗ್ತಾ ಇದೆ ನಾನ್ ಯಾರು ಅಂತ ಅಲ್ವಾ. ಇಷ್ಟು ಹೇಳಿದ್ಮೇಲೂ ಲಾಜಿಕ್ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಇನ್ಯಾವ ರೀತಿ ಹೇಳ್ಬೇಕು ಅಂದ್ರೆ ಅದನ್ನು ಕೂಡ ಓಪನ್ ಆಗಿ ಹೇಳ್ಬಿಡ್ತೀನಿ. ನನ್ ಲವರ್ನ ಯಾವನೋ ಚುಡಾಯಿಸಿದಾನೆ, ಕಮೆಂಟ್ ಮಾಡಿದಾನೆ, ಏನೋ ಮಾಡಿದಾನೆ, ಅವನಿಗೆ ನಾನೇನಾದ್ರೂ ಮಾಡ್ಬೇಕೆ ಹೊರತು ನನ್ ಸುತ್ತಮುತ್ತ ಇರೋಂತ ಈ ಡಿ ಗ್ಯಾಂಗ್ ಅವರು ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ, ಅವ್ರು ಯಾಕೆ ಮರ್ಡರ್ ಮಾಡ್ತಾರೆ, ಅದು ಅವ್ರ ವಿಷಯ ಅಲ್ವಲ್ಲ. ವಿಷಯ ಇರೋದು ನನ್ ಲವರ್ದು ನಂದು. ಇದನ್ನ ಯಾರು ಮಾಡಿರಬಹುದು ಅಂತ ಈಗ ಕನ್ಫರ್ಮ್ ಆಗ್ತಾ ಇದೆ ನಿಂಗೆ ಅಲ್ಲ. ಸೊ ಇವಾಗ ನಿನ್ಗೆ ಕ್ಲಾರಿಟಿ ಸಿಕ್ಬಿಡ್ತು ಇದನ್ನ ಮಾಡಿದವ್ರು ಯಾರು ಅಂತ. ಈಗ ಅಫಿಷಿಯಲ್ ಆಗಿ ಇದನ್ನ ಹೇಳ್ಬೇಕು ಅಂದ್ರೆ ದರ್ಶನ್ ಸರ್ ಅವರು ಒಂದು ಸಣ್ಣ ಮ್ಯಾಟರ್ ನ ಅಳಿಸಾಕೋದಕ್ಕೆ ದೊಡ್ಡ ಕೊಳ್ಳಿನೇ ಎತ್ಕೊಂಡ್ರು ಅಂತ ಈಗ ನಿನ್ಗೆ ಅರ್ಥ ಆಗ್ತಾ ಇದೆ. ಈಗ ಮೂರನೇ ವಿಷಯ ಕಡೆ ಬಂದ್ಬಿಡ್ತೀನಿ. ಡಿ ಗ್ಯಾಂಗ್ ಅವರು ನಾವೇ ಮಾಡಿದ್ವಿ, ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ ಆಗಿತ್ತು ಅವನಿಗೂ ನನಗೂ ಅಂತ ಅವರೇನೆ ಅಪ್ರೂವಲ್ ಆದ್ಮೇಲೆ ಎಂತ ಪೊಲೀಸ್ಗಾದ್ರೂ ಕೂಡ ಲೈಟ್ ಆಗಿ ಜರ್ಕ್ ಕೊಡೋದು ಡೌಟ್ ಬಂದೇ ಬರ್ತದೆ. ಇವರೇ ಬಂದು ಸರೆಂಡರ್ ಆಗಿದ್ದಾರೆ ಅಂದ್ರೆ ಏನೋ ಇರಬೇಕು
ಬೇಕು ಇದರಲ್ಲಿ ಅನ್ಬಿಟ್ಟು ಹಾಕೊಂಡು ಸರಿಯಾಗಿ ಬಡ್ದವ್ರೆ, ನೋವನ್ನ ತಡೆಯಕ್ಕಾಗದೆ ಬಾಯಿ ಬಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಆಗಿದ್ದು ದರ್ಶನ್ ಅಂತ ಬಾಯಿ ಬಿಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಪೊಲೀಸರು ಹೋಗ್ತಾರೆ ಮೈಸೂರಿಗೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರೋದಕ್ಕೆ. ದರ್ಶನ್ ಅವ್ರ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ಕೋರ್ಟ್ ಅಲ್ಲಿ ಎಲ್ಲಾನು ಪ್ರೊಡ್ಯೂಸ್ ಮಾಡೋವರೆಗೂ ಕೂಡ ಇನ್ನೂ ಒಂದು ಚಾನ್ಸ್ ಇತ್ತು ದರ್ಶನ್ ಅವ್ರನ್ನ ಸೇವ್ ಮಾಡೋದಕ್ಕೆ. ಅದನ್ನ ದರ್ಶನ್ ಪರ ವಾದ ಮಾಡ್ತಾ ಇರೋಂತ ಲಾಯರ್ಸ್ ಗಳಿಗೆ ಆ ಪಾಯಿಂಟ್ ಒಳದೇ ಇಲ್ಲ ನೋಡಿ. ಆ ಪಾಯಿಂಟ್ ಏನು ಅಂತ ನಾನು ಈಗ ಏನಾದ್ರು ಹೇಳಿದ್ರೆ ಎಲ್ಲಾ ನನ್ ಕಡೆ ತಿರುಗ್ತೀರಾ ಅಂತ ಗೊತ್ತು. ಸೊ ಆ ಪಾಯಿಂಟ್ ನಾ ಈಗ ಹೇಳಲ್ಲ. ಅದೇನು ಅಂತ ನಿಮ್ಗೆ ಏನಾದ್ರು ಎಕ್ಸೈಟ್ಮೆಂಟ್ ಆಗಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದೇನು ಹೇಳು ಅಂತ ಹೇಳೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅದೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ಸಪರೇಟ್ ಆಗಿ ಬಂದು ಅದೇನು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇನ್ನು ಲಾಯರ್ಗಳು ಇದೆಲ್ಲ ರಾಜಕೀಯದ ಕುತಂತ್ರ, ದರ್ಶನ್ ಅವ್ರನ್ನ ಫಿಟ್ ಮಾಡ್ಬೇಕು ಹಂಗೆ ಹಿಂಗೆ ಅನ್ಬಿಟ್ಟು ಅವರೇ ಎಡವಿ ದರ್ಶನ್ ಅವ್ರನ್ನ ಲಾಕ್ ಮಾಡೋ ತರ ಮಾಡ್ಬಿಟ್ರು. ಇದು ಲಾ ಪಾಯಿಂಟಾ? ಇನ್ನ 4ನೇ ವಿಷಯ ಕಡೆ ಬಂದ್ಬಿಡ್ತೀನಿ. ಇನ್ನು ಪೊಲೀಸ್ ಅವರು ಈ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ವರ್ಕ್ ನ ನೀಟಾಗಿ ಆನೆಸ್ಟ್ ಆಗಿ ಮಾಡ್ತಾ ಇದಾರೆ. ಅಟ್ಸ್ ಅಪ್ ಟು ಯು ಸರ್. ಪೊಲೀಸ್ ಅವ್ರಿಗೆ ಇರೋದು ಈಗ ಒಂದೇ ಒಂದು ಪ್ರಾಬ್ಲಮ್. ಅಕಸ್ಮಾತ್ ಏನಾದ್ರು ದರ್ಶನ್ ಅವರು ನಿರಪರಾಧಿ ಅಂತ ರಿಲೀಸ್ ಆದ್ರೆ ಪಕ್ಕ ಪೊಲೀಸ್ ಮೇಲೆ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ದುಡ್ಡಿರೋರಲ್ವಾ ದರ್ಶನ್ ಅವರು, ದುಡ್ಡು ಕೊಟ್ಬಿಟ್ಟು ಹೆಂಗ್ ಬೇಕಾದ್ರೂ ಆಚೆ ಬಂದ್ಬಿಡ್ತಾರೆ ಬಿಡು ಮಗ ಹಂಗೆ ಹಿಂಗೆ ಅನ್ಕೊಂಡು ಮಾತಾಡ್ಕೊಂಡು ಅದಕ್ಕೆ 1 ತಿಂಗಳು ನ್ಯೂಸ್ ಅವರು ಪೊಲೀಸ್ ಅವ್ರನ್ನ ವಿಲ್ಲನ್ ಮಾಡ್ಬಿಡ್ತಾರೆ. ಪೊಲೀಸ್ ಅವ್ರ ಬಗ್ಗೆನೇ ಹಾಕೊಂಡು ಟ್ರಾಲ್ ಮಾಡಿ 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 ಸಾಯಿಸ್ಬಿಡ್ತಾರೆ ಪೊಲೀಸ್ ಅವ್ರನ್ನ. ಸೊ ಅದಕ್ಕೋಸ್ಕರ ಪೊಲೀಸ್ ಅವರು ಈ ಕೇಸ್ ನ ಸ್ಟ್ರಾಂಗ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಜೈಲ್ ಒಳಗಡೆ ಕಳಿಸ್ಬಿಟ್ಟಿದ್ದಾರೆ. ಅದೇ ಅಕಸ್ಮಾತ್ ಏನಾದ್ರು ಇವ್ರನ್ನ ರಿಲೀಸ್ ಮಾಡಿಸ್ಬಿಟ್ಟಿದ್ರೆ ಹಂಗೆ ಹಿಂಗೆ ಏನಾದ್ರು ಮಾಡಿ ಪೊಲೀಸ್ ಅವ್ರು ಹಿಂದಕ್ಕೆ ಬತ್ತಿ ಇಟ್ಟಂಗ್ ಆಗ್ಬಿಟ್ಟಿರೋದು. 1 ತಿಂಗಳು ಹಾಕೊಂಡು ನ್ಯೂಸ್ ಚಾನಲ್ ಅವರು ಚೆನ್ನಾಗಿ ಜಡ್ದು ಬಿಟ್ಟಿರೋರು. ಸೊ ಅದಕ್ಕೋಸ್ಕರ ಗೊತ್ತಾಯ್ತಲ್ಲ ಪೊಲೀಸ್ ಅವರು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಈ ಕೇಸ್ ನ ಸ್ಟಡಿ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಬೇರೆ ಯಾರಾದ್ರೂ ನಾರ್ಮಲ್ ಪರ್ಸನ್ ಆಗಿದ್ರೆ ಇಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ ಸೀನು. ಎಲ್ಲ ಲೈಟ್ ಆಗಿ ಮೂಲೆಯಲ್ಲಿ ನೀವು ಒಂದ್ಸರಿ ತೋರಿಸ್ಬಿಟ್ಟು ನ್ಯೂಸ್ ಚಾನಲ್ ಅವರು ಮುಗಿಸ್ಬಿಟ್ಟಿರೋರು. ಹಾಗೇನೆ ಅವನೇನಾದ್ರು ದೊಡ್ಡ ಕೂಡ ಆಗಿದ್ರೆ ದುಡ್ಡು ಗಿಡ್ ಕೊಟ್ಬಿಟ್ಟು ಅವನು ಆರಾಮಾಗಿ ಆಚೆಗೆ ಬಂದ್ಬಿಡಿರೋನು. ಬಟ್ ಇದು ಹೈ ಪ್ರೊಫೈಲ್ ಕೇಸು. ದರ್ಶನ್ ಅವರು ಲೆಜೆಂಡ್. ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ದರ್ಶನ್ ಗೊತ್ತಿಲ್ಲ ಅಂತ ಹೇಳಂಗೆ ಇಲ್ಲ ಅಂತ ಒಂದು ಕೇಸ್ ನ ಬಿಟ್ಬಿಟ್ರೆ ಪೊಲೀಸ್ ಅವ್ರಿಗೆ ಕೆಟ್ಟ ಹೆಸರು. ಸೊ ಅದಕ್ಕೋಸ್ಕರ ಈ ಕೇಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಲಾಕ್ ಮಾಡ್ಬಿಟ್ರು. ಇನ್ನು 5ನೇ ವಿಷಯ ಏನಪ್ಪಾ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಇದರಿಂದಾಗಿ ತುಂಬಾ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಡೌಟ್ ಇಲ್ಲ. ಈಗಾಗಲೇ ನಿಧಾನವಾಗಿ ಕನ್ನಡ ಸಿನಿಮಾಗಳನ್ನ ಮರಿತಾ ಇರುವಂತ ಕನ್ನಡ ಜನಗಳು ಮುಂದೊಂದು ದಿನ ಕನ್ನಡ ಸಿನಿಮಾಗಳು ಇದ್ವು ಈ ತರ ಬರ್ತಾ ಇತ್ತು ಅನ್ನೋ ರೇಂಜ್ಗೆ ಆಗ್ಬಿಡ್ತದೆ ದರ್ಶನ್ ಸರ್ ಇಲ್ಲ ಅಂದ್ರೆ. ನಿಧಾನವಾಗಿ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ಲ್ಯಾಂಗ್ವೇಜ್ ಭಾಷೆಗಳೆಲ್ಲ ಆಮೇಲೆ ಕನ್ನಡದೊಳಗಡೆ ನುಗ್ಗಿ ಅವ್ರ ಸಿನಿಮಾಗಳನ್ನ ನೋಡೋ ತರ ಮಾಡ್ಬಿಡ್ತಾರೆ. ಸೊ ಇವ್ರಿಗೆ ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂದ್ರೆ ದರ್ಶನ್ ತರ ಒಬ್ಬ ದೊಡ್ಡ ಲೆಜೆಂಡ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಲೇಬೇಕು. ತುಂಬಾ ನೆಕ್ಸ್ಟ್ ಲೆವೆಲ್ ದೊಡ್ಡ ಸಿನಿಮಾಗಳನ್ನ ಮಾಡಿ ಅವ್ರ ಲ್ಯಾಂಡ್ ಅಲ್ಲಿ ನಮ್ ಭಾಷೆಗಳ ಸಿನಿಮಾ ಹಾಕೊಳ್ಳೋ ತರ ಮಾಡಬೇಕು. ಅದಕ್ಕೆ ಈ ರೀತಿಯಾದಂತ ದೊಡ್ಡ ಲೆಜೆಂಡ್ ಗಳು ನಮ್ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು. ಇನ್ನು ಕೊನೆಯದಾಗಿ 6ನೇ ವಿಷಯ ಏನಪ್ಪಾ ಅಂದ್ರೆ, ಇದೊಂದೇ ದಾರಿ ಇರೋದು ಶಾಂತಿಯಾಗಿ ಇದು ಮುಗಿಬೇಕು ಅಂದ್ರೆ. ಈಗ ಆಗಿರೋ ತಪ್ಪು ಆಗೋಗಿದೆ, ಏನು ಮಾಡೋದಕ್ಕಾಗಲ್ಲ. ದರ್ಶನ್ ಸರ್ ಒಂದ್ ಸಿನಿಮಾ ಮಾಡೋದಕ್ಕೆ 20 ರಿಂದ 25 ಕೋಟಿ ತಗೋತಾರೆ. ಅದ್ರಲ್ಲಿ ಒಂದೇ 1 ಕೋಟಿನ ಅವ್ರ ಮನೆಯವ್ರಿಗೆ ಕೊಟ್ಬಿಟ್ಟು ತಪ್ಪಾಯ್ತು ಅಂತ ಒಂದ್ ಮಾತು ಅನ್ಬಿಟ್ಟು ಬಂದ್ಬಿಟ್ರೆ ಆದ್ರೂ ಕೂಡ ಲಾ ಅಂಡ್ ಆರ್ಡರ್ ಬಿಡಲ್ಲ. ಶಿಕ್ಷೆ ಆಗ್ಲೇಬೇಕು ಅಂತ ಅವ್ರಿಗೆ ಶಿಕ್ಷೆ ಕೊಡ್ತದೆ. ಅದನ್ನು ಕೂಡ ಮುಗಿಸ್ಕೊಂಡು ಫ್ರೆಶ್ ಆಗಿ ಹೊರಗಡೆ ಬಂದು ಮತ್ತೆ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡಿ ಯಾರ ಸವಾಸನೂ ಇಲ್ಲದೆ ನಿಮ್ ಕೆಲಸ ನೋಡ್ಕೊಂಡು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಟ್ರೈ ಮಾಡ್ಬೇಕು. ಇದೊಂದೇ ದಾರಿ ಇರೋದು. ಇದಿಷ್ಟು ಪಾಯಿಂಟ್ ಗಳನ್ನ ನಾನು ಕೂತ್ಕೊಂಡು ನೀಟಾಗಿ ಅನಲೈಸ್ ಮಾಡಿ ಬ್ರೇಕ್ ಡೌನ್ ಮಾಡಿದೀನಿ. ಆ ಪೋಸ್ಟ್ ಹೆಂಗ್ ಕ್ರಿಯೇಟ್ ಆಗಿರ್ಬಹುದು, ಅವನನ್ನೇ ಯಾಕೆ ತಕೊಂಡ್ ಬಂದ್ರು, ಇವ್ರು ಏನ್ ಮಾಡಿರ್ಬಹುದು, ಯಾರು ಮಾಡಿರ್ಬಹುದು ಮೇನ್ ಆಗಿ, ಇನ್ನು ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ, ನೆಕ್ಸ್ಟ್ ಏನಾಗ್ಬೇಕು, ಇಷ್ಟನ್ನು ಕೂತ್ಕೊಂಡು ನೀಟಾಗಿ ಬ್ರೇಕ್ ಡೌನ್ ಮಾಡಿ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಇಟ್ಟಿದ್ದೀನಿ. ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಎಕ್ಸಾಕ್ಟ್ ಆಗಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಪರ್ಸನಲ್ ಆಗಿ ಅದು ಅವ್ರ ಪರ್ಸನಲ್ ವಿಷಯ, ಅವ್ರ ಪ್ರಾಬ್ಲಮ್ ನ ಅವರೇ ಸಾಲ್ವ್ ಮಾಡ್ಕೋಬೇಕು ಅಂತ ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗ್ತಿರ್ಲಿಲ್ಲ. ಜಸ್ಟ್ ರಿವ್ಯೂ ಮಾಡ್ಕೊಂಡು ಟ್ರೈಲರ್ ಬ್ರೇಕ್ ಡೌನ್ ಮಾಡ್ಕೊಂಡು ಮೂವಿ ಅಪ್ಡೇಟ್ಗಳನ್ನ ಮಾಡ್ಕೊಂಡು ಇಷ್ಟರಲ್ಲೇ ಇದ್ದೆ. ಸೊ ಇದೊಂದು ಸ್ವಲ್ಪ ತಲೆ ಕೆಡಿಸ್ತಾ ಇದೆ ನನಗೆ. ಇಷ್ಟೊಂದೆಲ್ಲ ಗೊತ್ತಿರೋ ನಾನು ಯಾಕೊಂದು ವಿಡಿಯೋ ಮಾಡಬಾರ್ದು, ನಿಮ್ಮಂತ ಅಂಧ ಅಭಿಮಾನಿಗಳಿಗೆಲ್ಲ ಈ ಒಂದು ವಿಷಯನ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ಲಾಜಿಕ್ ಪಾಯಿಂಟ್ ಮುಖಾಂತರ ಯಾರು ಕೂಡ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಎಲ್ಲಾ ಕಡೆನೂ ನೋಡಿ ನಂಗೂ ಸಾಕಾಗೋಯ್ತು. ಸೊ ಅದಕ್ಕೋಸ್ಕರ ನೀಟಾಗಿ ಕೂತ್ಕೊಂಡು ಬ್ರೇಕ್ ಡೌನ್ ಮಾಡಿ ಈ ಕೇಸ್ ಯಾವ ರೀತಿ ಇರಬಹುದು, ಹೆಂಗೆಲ್ಲ ಬರಬಹುದು, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ನೀಟಾಗಿ ಸ್ಟಡಿ ಮಾಡಿ ನಿಮ್ ಮುಂದೆ ತಂದು ಇಟ್ಟಿದ್ದೀನಿ. ಕಮೆಂಟ್ ಬಾಕ್ಸ್ ನಿಮ್ದೆ, ಯಾವ ರೀತಿ ಕಮೆಂಟ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.